ಇದು ಅಕ್ಕಪಕ್ಕದ ಮನೆಯ ಆಂಟಿ ಹಾಗೂ ಅಂಕಲ್ ನಡುವಿನ ಫೈಟ್. ಆಂಟಿ ಅಂಕಲ್ ಲವ್ ಸ್ಟೋರಿ ಚಾಕು ಇರಿತದಲ್ಲಿ ಅಂತ್ಯ ಆಗಿದೆ. ಹಾಗಾದ್ರೆ ಏನಿದು ಇವರಿಬ್ಬರ ಲವ್ ಸ್ಟೋರಿ ಅಂತ ಕೇಳ್ತೀರಾ? ಕೊಟ್ಟ ಹಣ ವಾಪಸ್ ಕೇಳಿದ್ದಕ್ಕೆ ಚಾಕುವಿನಿಂದ ಇರಿದು ಮಹಿಳೆ ಕೊಲೆಗೆ ಯತ್ನ. ಆಂಟಿ ಅಂಕಲ್ನ ಲವ್ ಸ್ಟೋರಿ ಚಾಕು ಇರಿತದಲ್ಲಿ ಅಂತ್ಯ ಆಗಿದೆ. ಕೊಟ್ಟ ಹಣ ವಾಪಸ್ ಕೇಳಿದ್ದಕ್ಕೆ ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಕರ್ಕೊಂಡು ಬಂದು ಚಾಕುವನ್ನ ಇರಿದು ಅಂಕಲ್ ಪರಾರಿಯಾಗಿದ್ದಾನೆ. ರಕ್ತದ ಮಡುವಿನಲ್ಲಿ 1 ಗಂಟೆಗಳ ಕಾಲ ಆ ಮಹಿಳೆ ಬಿದ್ದು ಒದ್ದಾಡ್ತಾ ಇದ್ರು. ಕ್ಯಾಬ್ ಚಾಲಕ 43 ವರ್ಷದ ರಾಜು ಆರೋಪಿಯನ್ನ ಕೆಂಗೇರಿ ಪೊಲೀಸರು ಬಂಧಿಸಿದ್ದಾರೆ. ಮೇ 11ರಂದು ಮಧ್ಯರಾತ್ರಿ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಕೃತ್ಯ ಆಗಿರೋದು. ಅಕ್ಕಪಕ್ಕದ ಮನೆಯವರಾಗಿದ್ದಂತಹ ರಾಜು ಮತ್ತು ಸಂತ್ರಸ್ತ ಮಹಿಳೆ ಒಂದೊಳ್ಳೆ ಬಾಂಡಿಂಗ್ ಅಲ್ಲಿದ್ರು. ಸದ್ಯ ಈಗ ಪ್ರಕರಣವನ್ನ ದಾಖಲಿಸಿಕೊಂಡು ಆರೋಪಿ ರಾಜುವನ್ನ ಪೊಲೀಸರು ಬಂಧಿಸಿದ್ದಾರೆ. ಮಹಿಳೆ ಹತ್ರ 5 ಲಕ್ಷ ಹಣವನ್ನ ಈ ಆರೋಪಿ ರಾಜು ಪಡ್ಕೊಂಡಿದ್ದ. ಇತ್ತೀಚೆಗೆ ತಾನು ನೀಡಿದ ಹಣವನ್ನ ಕೊಡುವಂತ ಆ ಮಹಿಳೆ ಒತ್ತಡವನ್ನ ಹೇರ್ತಾ ಇದ್ಲು. ಅವರಿಬ್ರು ಸರ್ವಿಸ್ ಅಪಾರ್ಟ್ಮೆಂಟ್ ಒಳಗಡೆ ಹೋಗ್ತಾ ಇರುವಂತ ದೃಶ್ಯವನ್ನ ನೀವು ನೋಡ್ಬೋದು. ಹಣ ಕೊಡೋದಾಗಿ ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಆರೋಪಿ ಆಕೆಯನ್ನ ಕರ್ಕೊಂಡು ಬರ್ತಾನೆ. ರೂಮ್ನಲ್ಲಿ ಗಲಾಟೆ ಮಾಡಿ ಚಾಕುವಿನಿಂದ ಹಲ್ಲೆ ಮಾಡಿ ಆತ ಎಸ್ಕೇಪ್ ಆಗ್ತಾನೆ. ರಾತ್ರಿ 10 ಗಂಟೆ 52 ನಿಮಿಷಕ್ಕೆ ಸರ್ವಿಸ್ ಅಪಾರ್ಟ್ಮೆಂಟ್ಗೆ ರಾಜು ಮತ್ತು ಆ ಮಹಿಳೆ ಇಬ್ರು ಕೂಡ ಬರ್ತಾರೆ. ಮಧ್ಯರಾತ್ರಿ 1:38ಕ್ಕೆ ಚಾಕು ಇರಿದು ಆ ಆಸಾಮಿ ಅಲ್ಲಿಂದ ಪರಾರಿ ಆಗ್ತಾನೆ. ಮಧ್ಯರಾತ್ರಿ 2 ಗಂಟೆ 27 ನಿಮಿಷಕ್ಕೆ ಗಾಯಾಳು ಮಹಿಳೆಯನ್ನ ರಕ್ಷಿಸಲಾಗುತ್ತೆ. ಕ್ಯಾಬ್ ಮೂಲಕ ಮಹಿಳೆಯನ್ನ ಅಲ್ಲಿನ ಸಿಬ್ಬಂದಿಯೊಬ್ಬರು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಘಟನೆ ಸಂಬಂಧ ಕೆಂಗೇರಿ ಪೊಲೀಸರಿಗೆ ಮಾಹಿತಿ ಹೋಗುತ್ತೆ. ಪ್ರಕರಣವನ್ನ ದಾಖಲಿಸಿಕೊಂಡು ಆರೋಪಿ ರಾಜುವನ್ನ ಬಂಧಿಸಲಾಗುತ್ತೆ. ಪ್ರಾಣಾಪಾಯದಿಂದ ಗಾಯಾಳು ಮಹಿಳೆ ಸದ್ಯ ಪಾರಾಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ನೋಡಿ, ಒಂದು ವಿಂಡೋದಲ್ಲಿ ನೀವು ನೋಡ್ತಾ ಇರೋದು ಅವರಿಬ್ರು ಕೂಡ ಸರ್ವಿಸ್ ಅಪಾರ್ಟ್ಮೆಂಟ್ ಒಳಗಡೆ ಎಂಟ್ರಿ ತೆಗೆದುಕೊಳ್ಳುವಂತಹ ದೃಶ್ಯ. ಮತ್ತೊಂದು ವಿಂಡೋದಲ್ಲಿ ನೀವು ನೋಡ್ತಾ ಇರೋದು ಆತ ಚಾಕುವನ್ನ ಇರಿದು ಹೊರಗಡೆ ಹೋಗ್ತಾ ಇರುವಂತ ದೃಶ್ಯ. ಇವರಿಬ್ಬರ ನಡುವೆ ಯಾವ ರೀತಿ ಸಂಬಂಧ ಇತ್ತು, ಸ್ನೇಹ ಇತ್ತು, ಏನಿತ್ತು ಅದು ಪೊಲೀಸರು ಸ್ಟೇಟ್ಮೆಂಟ್ ಅಲ್ಲಿ ಕೊಡಬೇಕು. ಆದರೆ ಸದ್ಯ ಇವರಿಬ್ಬರ ನಡುವೆ ಒಂದು ಒಳ್ಳೆಯ ಬಾಂಡಿಂಗ್ ಇತ್ತು ಅಂತ ಗೊತ್ತಾಗ್ತಾ ಇದೆ. ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಈ ಆಂಟಿ ಅಂಕಲ್ ಲವ್ ಸ್ಟೋರಿ ಚಾಕು ನಡುವೆ ಇರಿತದಲ್ಲಿ ಈಗ ಅಂತ್ಯ ಆಗಿರೋದು. ಹಣದ ವಿಚಾರಕ್ಕೆ ಇವರಿಬ್ಬರ ನಡುವೆ ಗಲಾಟೆ ಆಗಿದೆ ಅಂತ ಗೊತ್ತಾಗಿದೆ. ಸದ್ಯದ ಅಪ್ಡೇಟ್ಸ್ ವೆಂಕಟೇಶ್. ಸಿಂಧೂರ, ಏನು ಆರೋಪಿ ರಾಜು ಏನಿದ್ದಾನೆ, ಈತ ಕ್ಯಾಬ್ ಚಾಲನೆಯನ್ನು ಮಾಡಿಕೊಂಡು ಜೀವನ ಮಾಡ್ತಾ ಇರ್ತಾನೆ. ಪಕ್ಕದ ಮನೆಯಲ್ಲಿದ್ದಂತಹ ಒಂದು ಮಹಿಳೆಯ ಜೊತೆ ಈತನಿಗೆ ಪರಿಚಯ ಆಗಿರುತ್ತೆ. ಸಾಕಷ್ಟು ತಿಂಗಳುಗಳ ಕಾಲ ಇಬ್ಬರು ಕೂಡ ಓಡಾಡ್ಕೊಂಡೇ ಇರ್ತಾರೆ. ಆದರೆ ಇತ್ತೀಚೆಗೆ ರಾಜುಗೆ ಹಣದ ಅವಶ್ಯಕತೆ ಇದೆ ಅಂತ ಹೇಳಿ 5 ಲಕ್ಷ ರೂಪಾಯಿ ಹಣವನ್ನು ಕೂಡ ಪಡೆದುಕೊಂಡಿರ್ತಾನೆ. ಸೊ ಈ ಹಣವನ್ನು ಕೊಡ್ತೀನಿ ಅಂತ ಹೇಳಿರ್ತಾನೆ. ಆದರೆ ಇತ್ತೀಚೆಗೆ ಮಹಿಳೆಗೆ ಹಣದ ಅವಶ್ಯಕತೆ ಇರೋದ್ರಿಂದಾಗಿ ಪದೇ ಹಣಕ್ಕೆ ಡಿಮ್ಯಾಂಡನ್ನು ಮಾಡ್ತಾ ಇರ್ತಾಳೆ. ಇದರಿಂದ ಆತ ಕೂಡ ರೋಸಿ ಹೋಗಿರ್ತಾನೆ. ಒಂದು ಸಾರಿ ಪ್ಲಾನನ್ನು ಮಾಡಿ ಈತ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ಗೆ ರೂಮನ್ನು ಬುಕ್ ಮಾಡಿ ಆಕೆಯನ್ನು ಕರ್ಕೊಂಡು ಬಂದು ಸೊ ಇಬ್ಬರು ಕೂಡ ಒಂದು 10:52 ರಾತ್ರಿ ಸುಮಾರಿಗೆ ಒಂದು ಅಪಾರ್ಟ್ಮೆಂಟ್ಗೆ ಎಂಟ್ರಿ ಆಗ್ತಾರೆ. ಅದಾದ ಬಳಿಕ ಮಾತಾಡ್ತಾ ಕೂತಿರ್ತಾರೆ. ಊಟ ಆದ ನಂತರ ಈತ ಏಕಾಏಕಿ ಆಕೆಗೆ ಚಾಕುವಿಂದ ಹಿರಿದು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಆಗ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಂತಹ ಮಹಿಳೆ ಕೂಡ ಕೀರಾಟವನ್ನು ಮಾಡ್ತಾಳೆ. ಈ ಒಂದು ಶಬ್ದವನ್ನು ಕೇಳಿ ಅಕ್ಕಪಕ್ಕದ ಸ್ಥಳೀಯರು ಕೂಡ ಬಂದು ನೋಡಿದಂಥ ಸಂದರ್ಭದಲ್ಲಿ ಈಕೆ ರಕ್ತದ ಮಡುವಿನಲ್ಲಿ ಇರ್ತಾರೆ. ತಕ್ಷಣ ಆಕೆಯನ್ನು ಆಸ್ಪತ್ರೆಗೆ ಕರ್ಕೊಂಡೋಗಿ ಸೇರಿಸಿ ಚಿಕಿತ್ಸೆಯನ್ನು ಕೊಡಿಸ್ತಾರೆ. ಸದ್ಯಕ್ಕೆ ಪ್ರಾಣಾಪಾಯದಿಂದ ಪಾರಾಗಿರುವಂಥದ್ದು. ಘಟನೆಗೆ ಸಂಬಂಧಪಟ್ಟಂತೆ ಈಗ ಕೆಂಗೇರಿ ಪೊಲೀಸರು ಆರೋಪಿಯನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಈಕೆ ಹಣವನ್ನು ಕೊಟ್ಟಿರೋದ್ರಿಂದಾಗಿ ಪದೇ ಈಕೆ ಟಾರ್ಚರ್ ಅನ್ನು ಮಾಡ್ತಾ ಇದ್ಲು ಅಂತ ಹೇಳಿ ಈತ ಹೇಳಿರುವಂಥದ್ದು. ಅಂದರೆ ಈತ ಉದ್ದೇಶಪೂರ್ವಕವಾಗಿ ಆಕೆಯ ಮೇಲೆ ಹಲ್ಲೆ ಮಾಡಬೇಕಂತ ಹೇಳಿ ಚಾಕುವನ್ನು ಕೂಡ ತಂದಿದ್ದ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಈ ಹಣದ ವಿಚಾರವನ್ನು ಹೊರತುಪಡಿಸಿ ಇಬ್ಬರ ಮಧ್ಯೆ ಬೇರೆ ಏನಾದರೂ ರಿಲೇಷನ್ಶಿಪ್ ಇತ್ತಾ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಈಗ ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಸಿಂಧೂರ, ಮಾಹಿತಿಗಾಗಿ